ಮಾಜಿ ಸಚಿವ ಮುನಿರತ್ನ ಅವರನ್ನ ಬಂಧಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ನಿಲುವೇನು ಅನ್ನುವಂಥದ್ದು ಇದ್ದಂತಹ ಕುತೂಹಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಗ್ತಾ ಇದೆ. ಶಾಸಕ ಮುನಿರತ್ನಗೆ ಬಿಜೆಪಿ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ಬಿಜೆಪಿ ಶಿಸ್ತು ಸಮಿತಿಯಿಂದ ಶಾಸಕ ಮುನಿರತ್ನಗೆ ನೋಟಿಸ್ ನ ಜಾರಿ ಮಾಡಲಾಗಿದೆ. ನಿಂದನೆ ಆಡಿಯೋಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನೋಟಿಸ್ ನ ಕೊಟ್ಟಿದೆ. 5 ದಿನಗಳ ಒಳಗಾಗಿ ಉತ್ತರವನ್ನ ನೀಡುವಂತೆ ಬಿಜೆಪಿಯ ಶಿಸ್ತು ಸಮಿತಿ ಮುನಿರತ್ನ ಅವರಿಗೆ ಸೂಚನೆಯನ್ನ ನೀಡಿದೆ. ತಮ್ಮ ವಿರುದ್ಧದ ಆರೋಪಕ್ಕೆ ಉತ್ತರವನ್ನ ಕೊಡೋಕೆ ನೋಟಿಸ್ ನ ನೀಡಲಾಗಿದೆ. ಆದ್ರೆ ಈಗ ಉತ್ತರವನ್ನ ನೀಡೋದಕ್ಕೆ ಖುದ್ದು ಮುನಿರತ್ನ ಅವರು ಅರೆಸ್ಟ್ ಆಗಿದ್ದಾರೆ. ಜೀವ ಬೆದರಿಕೆ ಹಾಗೆ ಜಾತಿ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಆ ನೋಟಿಸ್ ನ ಗಮನಿಸ್ತಾ ಇದ್ದೀರಿ. ದೃಶ್ಯ ಮಾಧ್ಯಮದಲ್ಲಿ ದಿನಾಂಕ 13/9/2024ರಿಂದ ಪ್ರಸಾರಗೊಳ್ತಾ ಇರುವಂತೆ ನೀವು ಅವಹೇಳನಕಾರಿಯಾಗಿ ಮಾತನಾಡಿರುವಂತೆ ಪ್ರಸರಣಗೊಳ್ತಾ ಇದೆ. ಇದಕ್ಕೆ ಕುರಿತಂತೆ ತಮ್ಮ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ತರಹದ ಘಟನೆ ಪಕ್ಷದ ಶಿಸ್ತಿಗೆ ಧಕ್ಕೆಯನ್ನ ಉಂಟು ಮಾಡಿದೆ. ಆದ್ದರಿಂದ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 5 ದಿನಗಳ ಒಳಗಾಗಿ ಬಿಜೆಪಿ ಶಿಸ್ತು ಸಮಿತಿಯ ಮುಂದೆ ಸ್ಪಷ್ಟೀಕರಣವನ್ನ ನೀಡಬೇಕು ಅಂತ ಹೇಳಿ ನೋಟಿಸ್ ನ ನೀಡಲಾಗಿದೆ. ಆ ನೋಟಿಸ್ ನ ಕೊಟ್ಟಿರುವಂತದ್ದು ಕೂಡ ಇವತ್ತು 14/9/2024. ಆ ನೋಟಿಸ್ ನಲ್ಲಿ ಆ ಡೇಟ್ ಅನ್ನ ಬಹಳ ಕ್ಲಿಯರ್ ಆಗಿ ನಾವು ನೋಡಬಹುದು. ರಾಜ್ಯ ಬಿಜೆಪಿಯ ಶಿಸ್ತು ಸಮಿತಿಯ ಅಧ್ಯಕ್ಷರಾಗಿರುವಂತಹ ಲಿಂಗರಾಜ್ ಪಾಟೀಲ್ ಅವರು ನೋಟಿಸ್ ನ ಜಾರಿ ಮಾಡಿದ್ದಾರೆ ಮುನಿರತ್ನ ಅವರಿಗೆ. ಈಗ ಮೂಡ್ತಾ ಇರುವಂತಹ ಪ್ರಶ್ನೆ, ಮುನಿರತ್ನ ಅವರ ವಿರುದ್ಧ 2 ಎಫ್ಐಆರ್ ದಾಖಲಾಗಿದೆ. ಮುನಿರತ್ನ ಅವರು ಅರೆಸ್ಟ್ ಆಗಿದ್ದಾರೆ. ಹಾಗಾದ್ರೆ ಇದರ ಅರ್ಥ ಏನು? ಬಿಜೆಪಿಯ ನಾಯಕರು ಮುನಿರತ್ನ ಅವರ ಪ್ರಕರಣದಿಂದ ಅಂತರವನ್ನ ಕಾಯ್ದುಕೊಳ್ತಾರ? ಹಾಗಾದ್ರೆ ಇದು ಸದ್ಯಕ್ಕಿರುವಂತಹ ಕುತೂಹಲ. ಯಾಕಂದ್ರೆ ನೋಟಿಸ್ ನಲ್ಲಿ ಬಹಳ ಸ್ಪಷ್ಟವಾಗಿ ಉತ್ತರವನ್ನ ಕೇಳುವಂತಹ ಕೆಲಸವನ್ನ ರಾಜ್ಯ ಬಿಜೆಪಿ ಮಾಡಿದೆ. ಬಹಳ ಸ್ಪಷ್ಟವಾಗಿ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ. ನೀವು ಅವಹೇಳನಕಾರಿಯಾಗಿ ಆಡಿಯೋದಲ್ಲಿ ಮಾತನಾಡ್ತಾ ಇರುವಂತೆ ಪ್ರಸರಣಗೊಳ್ತಾ ಇದೆ. ಇದಕ್ಕೆ ಕುರಿತಂತೆ ತಮ್ಮ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ರೀತಿಯಾದಂತಹ ಘಟನೆಗಳು ಪಕ್ಷದ ಶಿಸ್ತಿಗೆ ಧಕ್ಕೆಯನ್ನ ಉಂಟು ಮಾಡುತ್ತವೆ. ಹಾಗಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 5 ದಿನಗಳ ಒಳಗಾಗಿ ಬಿಜೆಪಿ ಶಿಸ್ತು ಸಮಿತಿಯ ಮುಂದೆ ಸ್ಪಷ್ಟೀಕರಣವನ್ನ ನೀಡಬೇಕು ಅಂತ ಹೇಳಿ ನೋಟಿಸ್ ನಲ್ಲಿ ಮುನಿರತ್ನ ಅವರಿಗೆ ಸೂಚಿಸಲಾಗಿದೆ. ಬಟ್ ಉತ್ತರವನ್ನ ಕೊಡುವುದಕ್ಕೆ ಮುನಿರತ್ನ ಅವರು ಈಗ ಅರೆಸ್ಟ್ ಆಗಿದ್ದಾರೆ. ಅವರನ್ನ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಂಗಲಿ ಎನ್ನುವಂತಹ ಪ್ರದೇಶದಲ್ಲಿ ಚಿತ್ತೂರಿಗೆ ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಆ ಅರೆಸ್ಟ್ ಮಾಡುವುದಕ್ಕೂ ಮುಂಚಿನ 2 ಫೋಟೋಗಳು, ಪೊಲೀಸರು ಅವರ ಕಾರನ್ನ ಅಡ್ಡ ಹಾಕಿದ ಸಂದರ್ಭದ ಫೋಟೋಗಳನ್ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. 5 ದಿನಗಳ ಸಮಯಾವಕಾಶವನ್ನ ಬಿಜೆಪಿ ಮುನಿರತ್ನ ಅವರಿಗೆ ನೀಡಿತ್ತು ಆಡಿಯೋಗೆ ಸಂಬಂಧಪಟ್ಟ ಹಾಗೆ ಉತ್ತರವನ್ನ ಕೊಡೋದಕ್ಕೆ. ಆದ್ರೆ ಈಗ ಅರೆಸ್ಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಪ್ರಶ್ನೆ ಮೂಡ್ತಾ ಇದೆ.